ಮೊದಲು ನಿಖಿಲ್ ಎಲ್ಲಿ ಅಂತ ಹೇಳಿ. ನಮಗ್ ಗೊತ್ತಿದ್ರೆ ನಾವ್ ಹೇಳ್ತಿರ್ಲಿಲ್ವಾ? ಅವ್ನ್ ಕಾಲೇಜ್ಗೂ ಬಂದಿಲ್ಲ, ಫೋನ್ ನೋಡಿದ್ರೆ ಆಫ್ ಮಾಡ್ಕೊಂಡಿದ್ದಾನೆ. ನೆನ್ನೆ ನೀನ್ ಬೈದಿದ್ಕೆ ಅವ್ನ್ ಬೇಜಾರ್ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ಅವ್ನ್ ಮಾಡಿರೋ ಕೆಲ್ಸಕ್ಕೆ ಬೈದೆ ನಾನು ಅವಾರ್ಡ್ ಕೊಡ್ಬೇಕಾ ಶಮಿ? ಇಲ್ಲ ಆದಿ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನಿಖಿಲ್ ಹಾಗೆ ಮಾಡೋನಲ್ಲ. ನಾವು ಇವತ್ತು ನೆನ್ನೆಯಿಂದ ಫ್ರೆಂಡ್ಸ್ ಅಲ್ಲ. ನಿನಗೆ ಹೇಳ್ದೆ ಯಾವ್ದಾದ್ರು ಕೆಲಸ ಮಾಡ್ತೀವಾ? ಇಲ್ಲ ತಾನೆ. ಯಾವ್ದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು ಅಷ್ಟೇ. ಅದನ್ನ ಅವನೇ ಬಾಯ್ಬಿಟ್ಟು ಹೇಳ್ಬೋದಾಗಿತ್ತು ತಾನೆ. ಸಹಾಯಕ್ಕಂತ ಬಂದವ್ರ ಮೇಲೆ ನೀನ್ ಎಗರಾಡಿದ್ರೆ ಅವ್ನ್ ತಾನೇ ಏನ್ ಹೇಳ್ತಾನೆ? ನೀನ್ ಸಮಾಧಾನವಾಗಿ ಏನಾದ್ರೂ ಮಾತಾಡಿದ್ಯಾ? ಲಕ್ಷ್ಮಿನ ರೂಮಲ್ಲಿ ಯಾರೋ ಕೂಡ ಹಾಕಿದ್ದಾರೆ, ಅವಳಿಗೆ ಪೆಟ್ಟಾಗಿದೆ. ಅದ್ರ ಬಗ್ಗೆ ನಮಗೂ ಬೇಜಾರಿದೆ. ಹಂಗಂತ ನೀನ್ PU ಟೈಮಿಂದ ಇರೋ ಫ್ರೆಂಡ್ಸ್ನ ಬಿಟ್ಕೊಡ್ತೀಯಾ? ಆದ್ರೂ ಅವ್ನು ನನ್ಗೆ ಎದುರುಗಡೆ ಸಿಗ್ಬೇಕು ಶಮಿ. ಅವನ ಜೊತೆ ನಾನು ಡೈರೆಕ್ಟ್ ಆಗಿ ಮಾತಾಡಿದ ಮೇಲೇನೆ ನಂಗೆ ಸಮಾಧಾನ ಆಗೋದು. ನೋಡು, ನೀನ್ ಇನ್ನು ಕೋಪದಲ್ಲೇ ಇದ್ಯಾ ಆದಿ. ಲಕ್ಷ್ಮಿಗೇನೋ ಆಗೋಗಿದೆ ಅನ್ನೋ ಕೋಪದಲ್ಲೇ ಇದ್ಯಾ ಹೊರತು ಫ್ರೆಂಡ್ ಕಾಲೇಜಿಗೆ ಬಂದಿಲ್ಲ, ಅವ್ನ್ ಫೋನ್ ಆಫ್ ಆಗಿದೆ, ಅವ್ನಿಗೇನಾದ್ರೂ ಆಗಿರತ್ತೆ ಅನ್ನೋ ಯೋಚನೆ ಇಲ್ಲ ಅಲ್ವಾ ನಿನ್ಗೆ? ಅವನಿಗೆ ಏನಾಗುತ್ತೆ ಶಮಿ? ನಾಳೆ ನೀನ್ ನನಗೆ ಉತ್ತರ ಕೊಡ್ಬೇಕು ಅಂತ ಹೇಳಿದಕ್ಕೆ ನಾನು ಅವಾಯ್ಡ್ ಮಾಡ್ತಾ ಇದ್ದಾನೆ ಅಷ್ಟೇ. ಆಯ್ತು, ನೀನ್ ಹಂಗೆ ಅನ್ಕೋ. ನಿನ್ ಫ್ರೆಂಡ್ಸ್ ಮೇಲೆ ನೀನ್ ಡೌಟ್ ಪಟ್ಕೊಂಡೇ ಇರು. ಅವನ ಜೊತೆ ಮಾತಾಡಿದ್ಮೇಲೆ ಎಲ್ಲ ಕ್ಲಿಯರ್ ಆಗ್ಲಿ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೋ ಆದಿ, ನಾವ್ ಯಾರು ನಿನ್ ಫ್ರೆಂಡ್ಶಿಪ್ನ ಮಿಸ್ಯೂಸ್ ಮಾಡ್ಕೊಳ್ಳೋಂಥ ಫ್ರೆಂಡ್ಸ್ ಅಲ್ಲ. ಅದು ನಾನಾಗಿರ್ಲಿ, ಅನಿಲ್, ರಮ್ಯಾ, ಪ್ರಿಯಾ ಆಗಿರ್ಲಿ. ನೀವು ಮಿಸ್ಯೂಸ್ ಮಾಡ್ಕೋತಾ ಇದ್ದೀರಾ ಅಂತ ಅಲ್ಲ ಶಮಿ. ನೀನ್ ಹಾಗೆ ಹೇಳ್ತಿದ್ಯೋ ಇಲ್ವೋ ಗೊತ್ತಿಲ್ಲ ಆದಿ, ಆದ್ರೆ ನನಗೆ ಹಾಗೆ ಅನಿಸ್ತಿದೆ. ಅದಕ್ಕೆ ಹೇಳ್ದೆ, ಬಾಕಿ ನಿನ್ನ ಇಷ್ಟ. ಸರಿ ಆಯ್ತು, ಇವಾಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ, ಸರಿನಾ? ಸುಳ್ಳನ್ನ ಸತ್ಯ ತಲೆ ಮೇಲೆ ಹೊಡೆದಾಗ ಮಾತಾಡೋದನ್ನ ತುಂಬಾ ಚೆನ್ನಾಗಿ ಕಲ್ತಿದ್ಯಾ ಶಮಿತಾ. ಸುಳ್ಳು ಹೇಳೋದು ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಅದನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಯಾವ ಸುಳ್ಳನ್ನ ಎಲ್ಲಿ ಹೇಳ್ದೆ ಅಂತ ನೆನ್ಪಿಟ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೆ ಸತ್ಯ ಹೇಳಿದ್ರೆ ಅಲ್ಲಿದಲ್ಲಿಗೆ ಮುಗ್ದು ಹೋಗುತ್ತೆ. ಸುಳ್ಳು ಹೇಳಿ ಮರ್ತು ಹೋದ್ರೆ ಅವಮಾನ ಅನ್ಭವಿಸ್ಬೇಕಾಗತ್ತೆ. ನನಗೆ ಎಲ್ಲ ಸತ್ಯ ಗೊತ್ತು, ಇದರಿಂದ ನಿನ್ ಕೈವಾಡ ಇದೆ ಅಂತನೂ ನನಗೆ ಗೊತ್ತು. ಅದನ್ನ ನಾನು ನಿಮ್ಮ ಮುಂದೆ, ಆದಿ ಮುಂದೆ ಬಂದು ಹೇಳ್ಬೋದಿತ್ತು. ಯಾಕೆ ಹೇಳಲಿಲ್ಲ ಗೊತ್ತಾ? ಅವನು ನಿಮ್ಮ ಫ್ರೆಂಡ್ಶಿಪ್ಗೆ ತುಂಬ ಬೆಲೆ ಕೊಡ್ತಾನೆ. ಅದನ್ನ ಹಾಳು ಮಾಡೋದಕ್ಕೆ ನನಗಿಷ್ಟ ಇರಲಿಲ್ಲ. ಆದಿ ನನ್ನ ಸೇವ್ ಮಾಡಿದ್ದಾನೆ. ನನಗೋಸ್ಕರ ಅವನ ಫ್ರೆಂಡ್ ಮೇಲೆ ಕೈ ಮಾಡೋದಕ್ಕೂ ಮುಂದಾಗಿದ್ದಾನೆ. ನಾನೇ ಅವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಅವನ ಹತ್ರ ಸಾರಿ ಕೇಳಬೇಕು, ಈಗಲೇ ಹೋಗಿ ಕೇಳಬೇಕು. ಆದಿ, ನಾನು ನಿನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ನನ್ನ ಸೇವ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ನನ್ನಿಂದಾಗಿ ನೀನು ಬೈಸ್ಕೊಂಡೆ, ತಾತನ ಹತ್ರ ಹೊಡೆಸ್ಕೊಂಡೆ. ಸಾರಿ ಆದಿ. ಅಪರಾಧ ಮಾಡಿ ಸಾರಿ ಕೇಳ್ಬಿಟ್ರೆ ಎಲ್ಲ ಸರಿ ಹೋಗಲ್ಲ, ಅದಕ್ಕೆ ತಕ್ಕ ಶಿಕ್ಷೆನೂ ಅನುಭವಿಸ್ಬೇಕು.